ವಿಶ್ವ ಪ್ರಸಿದ್ಧ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಅಯ್ಯಪ್ಪ ಸನ್ನಿಧಿಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿರುವಂಥದ್ದು. ಇಡೀ ವಿಶ್ವವೇ ಕಾತರವಾಗಿರುತ್ತೆ. ಅದರಲ್ಲೂ ಕೂಡ ಲಕ್ಷಾಂತರ ಮಂದಿ ಮಾಲಾಧಾರಿಗಳು ಈ ವಿಸ್ಮಯವನ್ನ, ಆ ಜ್ಯೋತಿಯನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ವ್ರತವನ್ನ ಮಾಡಿರ್ತಾರೆ. ಬರೋಬ್ಬರಿ 41 ದಿನಗಳ ಕಾಲ ವ್ರತವನ್ನ ಮಾಡಿ ಇವತ್ತು ಜ್ಯೋತಿಯ ದರ್ಶನವನ್ನ ಪಡಿಬೇಕು ಅಂತ ಹೋಗಿರ್ತಾರೆ ಶಬರಿಮಲೆಗೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆ ಈ ಬಾರಿ ಕೂಡ ವಿಶೇಷವಾಗಿ ಸಂಜೆ ಸಮಯದಲ್ಲಿ ಮಕರ ಜ್ಯೋತಿ ದರ್ಶನವಾಗುತ್ತೆ. ವಿಶ್ವ ಪ್ರಸಿದ್ಧ ಕೇರಳದ ಶಬರಿಮಲೆಯಲ್ಲೂ ಕೂಡ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಮಕರ ವಿಳಕ್ಕು ಧಾರ್ಮಿಕ ವಿಧಿವಿಧಾನಕ್ಕೆ ಸನ್ನಿಧಿಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು. ಸಂಕ್ರಾಂತಿ ಹಬ್ಬದ ದಿನ ಮಕರ ಜ್ಯೋತಿ ಇವತ್ತು ದರ್ಶನವಾಗುತ್ತೆ. ಮಕರ ವಿಳಕ್ಕು ಧಾರ್ಮಿಕ ವಿಧಿವಿಧಾನಕ್ಕೆ ಸನ್ನಿಧಿಯಲ್ಲಿ ಸಿದ್ಧತೆ ಆರಂಭವಾಗಿರುವಂತೆ ಈಗಾಗಲೇ ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಭಕ್ತಾದಿಗಳು ಲಕ್ಷಾಂತರ ಮಂದಿ ಹೋಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಇವತ್ತು ಪಂದಳಂ ಅರಮನೆಯಿಂದ ತಿರುವಾಭರಣ ಸಹಿತ ದೀಪಾರಾಧನೆ ನಡೆಯುತ್ತೆ. ಪಂದಳಂ ಅರಮನೆ ಏನಿದೆ ಇಲ್ಲಿಂದ ಆಭರಣಗಳು ಬರುತ್ತೆ ಅಯ್ಯಪ್ಪ ದೇವರಿಗೆ. ಅಯ್ಯಪ್ಪ ದೇವರು ಇವತ್ತು ಆಭರಣಗಳ ಸಹಿತವಾಗಿ ದೀಪಾರಾಧನೆ ನಡೆಯುತ್ತೆ. ಇದಾದ ನಂತರ ಮಂಡಲ ಪೂಜೆ ನಡೆಯುತ್ತೆ. ಈ ಮಂಡಲ ಪೂಜೆಯ ನಂತರ ಮಕರ ಜ್ಯೋತಿಯ ದರ್ಶನವಾಗುವಂಥದ್ದು. ಇವತ್ತು ಬಾಲಮಣಿಕಂಠ, ನಾಳೆ ಬಿಲ್ಲುಗಾರ ವೀರಮಣಿಕಂಠ, ಜನವರಿ 17ಕ್ಕೆ ರಾಜಕುಮಾರ ಶಾಸ್ತಾರ, ಜನವರಿ 18ಕ್ಕೆ ಹುಲಿ ವಾಹನಧಾರಿ ಅಯ್ಯಪ್ಪ, ಜನವರಿ 19ಕ್ಕೆ ತಿರುವಾಭರಣ ವಿಭೂಷಿತ ಶಬರಿಗಿರಿ ವಾಸನ ಮಂಡಲ ನಡೆಯುತ್ತೆ. ಈ ಮಂಡಲಗಳ ನಂತರದಲ್ಲೂ ಕೂಡ ವಿಶೇಷ ಪೂಜೆ ಇರುವಂಥದ್ದು. ಇವತ್ತು ಪೂಜೆ ಸಂಜೆ 6:30ರಿಂದ 7 ಗಂಟೆವರೆಗೆ ನಡೆಯುತ್ತೆ. ಎಲ್ಲ ಪೂಜೆಗಳು ಕೂಡ ಇದರ ಪ್ರಮುಖವಾಗಿ ಜ್ಯೋತಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಕೂಡ ಹೋಗಿರುವಂಥದ್ದು. ಸಂಜೆ 3 ಬಾರಿ ಮಕರ ಜ್ಯೋತಿ ದರ್ಶನವಾಗುತ್ತೆ. ಪ್ರತಿ ಬಾರಿಯಂತೆ ಕೂಡ ಜ್ಯೋತಿಯನ್ನು ನೋಡಬೇಕು ಅಂತ, ನೇರವಾಗಿ ಆ ದರ್ಶನವನ್ನು ಪಡಿಬೇಕು ಅಂತ ಭಕ್ತಾದಿಗಳು ಈಗಾಗಲೇ ಕಾತರರಾಗಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೆದಿರುವಂಥದ್ದು. ಪ್ರತಿ ಬಾರಿಯಂತೆ ಕೂಡ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನು ಕಣ್ತುಂಬ್ಕೋಬೇಕು, ಮಕರ ವಿಳಕ್ಕು ದರ್ಶನವನ್ನು ಮಾಡಬೇಕು ಅಂತ ಲಕ್ಷಾಂತರ ಮಂದಿ ಮಾಲಾಧಾರಿಗಳು ಈಗಾಗಲೇ ಹೋಗಿರುವಂಥದ್ದು. ಮತ್ತೊಂದು ಕಡೆ ಈ ಬಾರಿ ಒಂದಿಷ್ಟು ಅವಾಂತರಗಳು ನಡೆದಿತ್ತು ಶಬರಿಮಲೆಯಲ್ಲಿ. ಈ ಬಾರಿಯ ವ್ಯವಸ್ಥೆ ಸರಿ ಇರಲಿಲ್ಲ.
ಸಾಕಷ್ಟು ಮಂದಿ ಹೋಗ್ತಾ ಇದ್ರು ಕೂಡ ಅಲ್ಲಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಮಂದಿ ಆರೋಪವನ್ನ ಮಾಡಿದ್ರು. ಈ ಬಾರಿ ಸಾಕಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ, ಸೂಕ್ತ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಒಂದು ಆರೋಪ ಇತ್ತು. ಆ ಆರೋಪದ ನಡುವೆ ಅಲ್ಲಿನ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಮಕರ ಜ್ಯೋತಿಯ ದರ್ಶನವನ್ನ ಮಾಡಬೇಕು ಅಂತ ದೇಶ ಅಲ್ಲದ ವಿದೇಶಗಳಿಂದ ಕೂಡ ಜನರು ಆಗಮಿಸ್ತಾರೆ. ಅದರಲ್ಲಿ ಭಕ್ತಾದಿಗಳು ಇರ್ತಾರಲ್ಲ, ಅವರು ಆ ಒಂದು ಕ್ಷಣಕ್ಕಾಗಿ ಆ ಮಕರ ಜ್ಯೋತಿಯನ್ನ ಕಣ್ತುಂಬ್ಕೋಬೇಕು, ಆ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಸಾಕಷ್ಟು ಬರೋಬ್ಬರಿ 41 ದಿನಗಳ ಕಾಲ ವಿಶೇಷ ವ್ರತವನ್ನ ಆಚರಣೆ ಮಾಡಿರ್ತಾರೆ. ಇವತ್ತು ದರ್ಶನವನ್ನ ಪಡಬೇಕು ಅಂತ ಅಲ್ಲಿ ಹೋಗಿರ್ತಾರೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು.